ಮುಖ್ಯ ಬೆಳೆಗಳಾದ ಸೋಯಾ, ತೊಗರಿ, ಹೆಸರು, ಉದ್ದು, ಜೋಳ ಒಟ್ಟು ನಾವು 54ರಿಂದ 55 ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಸ್ತೇವೆ. ಅದರಲ್ಲಿ ಪ್ರಮುಖವಾಗಿ 26 ಸಾವಿರ ಹೆಕ್ಟೇರ್ ಸೋಯಾ ಅವರೆ, 18 ಹೆಕ್ಟೇರ್ಸ್ ತೊಗರಿ, ಉದ್ದು ಮತ್ತು ಹೆಸರು 4,000 ಮತ್ತು ಹೈಬ್ರಿಡ್ ಜೋಳ ಸುಮಾರು 1,000 ಹೆಕ್ಟೇರ್ವರೆಗೆ ಬಿತ್ತನೆ ಮಾಡ್ತಾ ಇದ್ದೇವೆ. ಸೊ ಈ ಬೀದರ್ ತಾಲೂಕಿನಲ್ಲಿ ನಾವು ಒಟ್ಟು ಎಲ್ಲ ರೈತ ಮಹಿಳೆಯರಿಗೆ ಅನುಕೂಲ ಆಗದಂತೆ ಒಟ್ಟು 29 ಬಿತ್ತನೆ ಬೀಜ ವಿತರಣಾ ಕೇಂದ್ರಗಳನ್ನು ಮಾಡಿದ್ದೇವೆ. ಅದನ್ನು ಪ್ರತಿ ಬಿತ್ತನೆ ಬೀಜ ಕೇಂದ್ರದ ಒಂದೊಂದು ದಿನಾಂಕ ನಮೂದಿಸಿದ್ದೇವೆ. ಆಯಾ ಗ್ರಾಮ ಪಂಚಾಯಿತಿಯಲ್ಲಿ ಡೊಂಗರ ಹೊಡಿಸ್ತೇವೆ. ಆರಾಮಾಗಿ ತಮಗೆ ಬೇಕಾಗುವ ಬಿತ್ತನೆ ಬೀಜಗಳನ್ನು ರೈತ ಸಂಪರ್ಕ ಕೇಂದ್ರ ಮತ್ತು ಹೆಚ್ಚಿನ ಕೇಂದ್ರಗಳಲ್ಲಿ ಲಭ್ಯವಿದ್ದು ಯಾವುದೇ ಆತಂಕವಿಲ್ಲದೆ ತಾವು ಪಡೆಯಬಹುದು. ಈಗಾಗಲೇ 10,700 ಕ್ವಿಂಟಲ್ ದಾಸ್ತಾನು ಸೋಯಾ ಅವರೆ ಮಾಡಲಾಗಿದೆ. ತೊಗರಿ 100 ಕ್ವಿಂಟಲ್, ಹೆಸರು ಉದ್ದು 80 ತಕ್ಕಂತೆ ಪೂರ್ವಕವಾಗಿ ಬರ್ತಾ ಇರುತ್ತೆ. ಸೊ ಬೀಜದ ಕೊರತೆ ಯಾವುದೂ ಇಲ್ಲ. ತೊಗರಿಯಲ್ಲಿ GRC 811 ಇದೆ, GRC 152 ಅಂತ ಇದೆ. ಅದರ ಜೊತೆಯಲ್ಲಿ ಸೋಯಾ ಅವರೆಯಲ್ಲಿ 2 ವೈಟ್ ತಳಿಗಳಿದ್ದಾವೆ. JS 335 ಇದೆ, DSP 34 ಅಂತ ಇದೆ. ಇನ್ನೊಂದು KDS 726 ಇದೆ. ಸೊ ಇವುಗಳಲ್ಲಿ ಏನಪ್ಪಾ ಅಂದ್ರೆ ಮುಖ್ಯವಾಗಿ ನಾವು ಏನಪ್ಪಾ ನಮ್ಮ ಭಾಗಕ್ಕೆ ಶಿಫಾರಸು ತಳಿಗಳನ್ನು ಮಾತ್ರ ಬಳಕೆ ಮಾಡಿ, ಇದು ಒಂದನೇ ಭಾಗ. ಎರಡನೇ ಏನಪ್ಪಾ ಅಂದ್ರೆ ಆದಷ್ಟು ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಹಾಕುವಂತ ವ್ಯವಸ್ಥೆ ಮಾಡಿ. ಯಾಕಂತಂದ್ರೆ ನಮ್ಮಲ್ಲಿ ಈಗ ನಾವು ಪೊಟ್ಯಾಶ್ ಬಹಳಷ್ಟು ಕೊರತೆ ಕಾಣ್ತಾ ಇರೋದ್ರಿಂದ ನಾವು ಈ ಕಾಂಪ್ಲೆಕ್ಸ್ ಗೊಬ್ಬರ ಒತ್ತು ಕೊಡಬೇಕು. ಅದರ ಜೊತೆಯಲ್ಲಿ ಎಲ್ಲಾ ಬೆಳೆಗಳಿಗೆ ಏನಪ್ಪಾ ಅಂತಂದ್ರೆ ಈ ಗಂಧಕದ ಕೊರತೆ ಬಹಳ ಕಾಣಕತ್ತದ. ಹಂಗಾಗಿ ನಾವು ಬೆಂಟೋನೇಟ್ ಸಲ್ಫರ್ ಅಂತ ಇರ್ತದ, ಅಥವಾ ನಿಮ್ಮ ಹತ್ರ ಏನಾದ್ರು ಜಿಪ್ಸಮ್ ಇತ್ತು ಜಿಪ್ಸಮ್ನು ಹಾಕ್ರಿ, ಏನ್ ತೊಂದರೆ ಇಲ್ಲ. ತಿಪ್ಪೆ ಗೊಬ್ಬರ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೆ ಬಹಳಷ್ಟು ಒಳ್ಳೆಯದು. ಹೋದ ಈ ಸಲ 19,000 ಕ್ವಿಂಟಲ್ ನಮ್ಮ ಸೋಯಾಬೀನ್ ಟಾರ್ಗೆಟ್ ಕೊಟ್ಟಿದ್ದಾರೆ. ಈಗ 11,000 ಕ್ವಿಂಟಲ್ ಆಲ್ರೆಡಿ ರೆಡಿ ಅವೈಲೇಬಲ್ ಅದ ನಮ್ಮಲ್ಲಿ. ಮತ್ 300 ಕ್ವಿಂಟಲ್ ಉಪ್ಪು ಹೆಸರು ಅದ. ಮತ್ತೆ ನಮ್ಮ ತೊಗರಿ ಒಂದು 150 ಕ್ವಿಂಟಲ್ ಟಾರ್ಗೆಟ್ ಇದೆ. 100 ಕ್ವಿಂಟಲ್ ಆಲ್ರೆಡಿ ಅವೈಲೇಬಲ್ ಇದೆ. ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಂತಾರ, ಜಿಮ್ಸಮ್ ಆಗ್ಲಿ ಬೇರೆ ಬೇರೆ ಏನು ಅದ್ರಲ್ಲಿಂದ ಉತ್ತೇಜನ ಕೊಟ್ಟು ಬೆಳ್ಳಕ್ಕೆ ಈಸಿ ಆಗ್ತಾವ, ಅದು ಕೂಡ ರೆಡಿ ಇದೆ. ಬಟ್ ಹೊರಗೆ ಯಾರ ಬರ್ತಾರ, ಕೆಲವರು ಹೈದರಾಬಾದ್, ಜೈರಾಬಾದ್, ಮಹಾರಾಷ್ಟ್ರ ಕಡಿಮೆ ರೇಟ್ ಕೊಡ್ತೇವೆ ಅಂತ ಬಂದಿರ್ತಾರೆ ಕೆಲವು ಏಜೆಂಟ್ಗಳು. ದಯವಿಟ್ಟು ಅಲ್ಲಿ ಯಾರು ಖರೀದಿ ಮಾಡಬೇಡ್ರಿ. ಅವು ಸರಿ ಇರಲ್ಲ. ಸರಿ ಇದ್ದು ಯಾಕಂದ್ರೆ ಸಾಕಷ್ಟು ಹೋದ್ಸಲ ನೀವು ಮಧ್ಯಪ್ರದೇಶದ ಡೂಪ್ಲಿಕೇಟ್ ಬೀಜ ವಿತರಣೆ ಮಾಡಿದ್ರು. 2-3 ಸಲ KDP ಮೀಟಿಂಗ್ ಬ್ಲಾಕ್ ಲಿಸ್ಟ್ ಮಾಡಿ ಅಂತ ಹೇಳಿದಾರೆ. 3 KDP ಮೀಟಿಂಗ್ ಅಂತ ಯಾವ್ರ ಬಂದು ನಿಮಗೆ ನುಕ್ಸಾನ್ ಆಗ್ತದೆ. ಇಲ್ಲಂದ್ರೆ ಈಗ ಅಥರೈಸ್ ಡೀಲರ್ ಇದ್ದಕ್ಕೆ ಸರ್ಕಾರ ಹೆಚ್ಚಕಮ್ಮ ಆದ್ರೂ ಕೂಡ ನಾವು ಡಿಪಾರ್ಟ್ಮೆಂಟ್ JDಗೆ ಹಿಡಿಬಹುದು. ಈಗ ಡೂಪ್ಲಿಕೇಟ್ ಆಗಿದ್ರೆ ಮತ್ತೆ ಅವ್ರು ಬೇರೆ ಕೊಡ್ತಾರೆ ನಿಮಗೆ. ಅವ್ರೇನ್ ಸಿಗ್ತಾರೆ ನಿಮಗೆ ಅಲ್ಲಿ ಬಂದು ಒಂದ್ ಯಾವ್ದಾರ ಗಾಡಿನ ಬರ್ತಾರ, ಮತ್ತೊಂದ್ಸಲ ನಿಮ್ ಗಾಡಿ ನಂಬರ್ ಸಿಗಲ್ಲ. ಆ ದುಷ್ಟಟ ದಯವಿಟ್ಟು ಯಾರು ನಮ್ಮ ರೈತರು ಆ ಕಡೆ ತಾವು ಹೋಗ್ಬಾರ್ದು, ವಲಸೆ ಹೋಗ್ಬಾರ್ದು ಅಂತ ವಿನಂತಿ ಮಾಡ್ಕೊತೀನಿ.